ನೀವು ಯಾರು ಕೂಡ ಇಲ್ಲಿ ಆಯ್ತಲ್ಲ ಇದು ಮತ್ತೆ ಕೈ ಬಿಟ್ಬಿಡ್ತಾರೆ ಪೊಲೀಸರು ಒತ್ತಡಕ್ಕೆ, ಸರ್ಕಾರ ಒತ್ತಡಕ್ಕೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮ ಅವರ ಪರವಾಗಿ ಇವತ್ತು ನಾವು ಕೂತ್ಕೊಂಡು ನಿಮ್ಮ ಪರವಾಗಿ ಚರ್ಚೆ ಮಾಡಿದ್ದೇವೆ ಒಳಗಡೆ. ಅವ್ರು ಹೇಳಿದ್ದಾರೆ, ನಾನು ಹೇಳಿದ್ದೇವೆ, ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೇಳಿದ್ದೇವೆ. ಯಾವ ಒಂದು ಮುಲಾಜಿಗೆ, ಯಾವ ಒತ್ತಡಕ್ಕೆ ನೀವೇನಾದ್ರೂ ಮಳಲಿ ಇಲ್ಲಿ ನಿನ್ನೆಯ ದಿನ ಈ ಪ್ರಕರಣದಲ್ಲಿ ಯಾರ್ಯಾರು ಕಿಡಿಗೇರಿಗಳು ಭಾಗಿಯಾಗಿದ್ದಾರೆ ಅವ್ರು ಕೈ ಬಿಡ್ತೀರ ಅಂತಕ್ಕಂಥದ್ದಾದ್ರೆ ನಾವ್ಯಾರು ಕೂಡ ಕೈ ಕಟ್ಟ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಯಾರ್ಯಾರು ಈ ಪಿತೂರಿಯಲ್ಲಿ ಅದೆಂತದ್ದು ಕಲ್ಲುಗಳು ಡ್ರೈವರ್ಗಳು ಏನೇ ತಗೊಂಡ್ಬಂದಿರೋಣ ನಮಗ್ ಸೇರಿರ್ತಕ್ಕಂಥದ್ದಲ್ಲ. ಯಾರ್ಯಾರು ಈ ಹಿಂದೆ ಇರ್ತಕ್ಕಂಥ ಆ ಕಿಡಿಗೇರಿಗಳಿದ್ದಾರೆ, ಸಮಾಜಘಾತಕ ಶಕ್ತಿಗಳು ಸಮಾಜ ಮುಂದೆ ಇವತ್ತು ಎಲ್ಲವೂ ಕೂಡ ಬಯಲಾಗಬೇಕು ಅಂತಕ್ಕಂಥ ನಾವು ಹೇಳಿದ್ದೇವೆ. ಪೊಲೀಸರು ಕೂಡ ನಮ್ಗೆ ವಿಶ್ವಾಸ ಮೂಡಿಸಿದ್ದಾರಣ. ಪೊಲೀಸರು ಹೇಳಿದ್ದಾರೆ, ನಾವು ಪೊಲೀಸರಿಗೂ ಹೇಳಿದ್ದೇವೆ, ನಿಮಗೆ ಸರ್ಕಾರದ ಕಡೆಯಿಂದ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು, ಗೃಹ ಸಚಿವರು ನಿಮಗೆ ಕರೆ ಮಾಡಿ ಇಲ್ಲ ಇಂಥವ್ರು ಕೈ ಬಿಟ್ಬಿಡಿ ಅಂತಕ್ಕಂಥದ್ದು ಏನಾದ್ರು ಅವ್ರ ಕಡೆಯಿಂದ ನಿಮಗೇನಾದ್ರು ಒತ್ತಾಯ ಬಂದು ನೀವೇನಾದ್ರು ಆ ರೀತಿ ನೆಡ್ಕೊಂಡ್ರೆ ನಾವ್ಯಾರು ಕೂಡ ಸುಮ್ಮನೆ ಕೊಡೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಯಾರು ಕೂಡ ಉದ್ಯೋಗಕ್ಕೆ ಹೊರಗಾಗ್ತಕ್ಕಂಥ ಬೇಡಣ. ಯಾಕೆಂದ್ರೆ ಒಂದು ನಿಮ್ಮೆಲ್ಲರನ್ನು ಕೈ ಜೋಡಿಸಿ ಮನವಿ ಮಾಡ್ತಾರೆ. ಅತ್ಯಂತ ಮಹನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿಗೆ ಹೆಸರುವಾಗಿರ್ತಕ್ಕಂಥ ಜಿಲ್ಲೆ. ಮಂಡ್ಯ ಜಿಲ್ಲೆಯ ನಮ್ಮೆಲ್ಲರ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ. ದಯಮಾಡಿ ಎಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ಆಗಬಾರದು, ಅಪಮಾನ ಆಗಬಾರದು. ಆದ್ರೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ನಿಮ್ಮ ಮನಸ್ಸಿನ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ನೋವೇನಿದೆ, 100ಕ್ಕೆ 100ರಷ್ಟು ಇವತ್ತು ಯಾರ್ಯಾರು ಕಿಡಿಗೇರಿಗಳು, ಈ ಸಮಾಜಘಾತಕ ಶಕ್ತಿಗಳು ಎಲ್ಲೆದಿಗೆ ಪ್ರಕರಣಗಳು ಒಳಗಾಗಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ತಗೊಂಡು ನಿಲ್ತಕ್ಕಂಥ ಕೆಲಸ ಇವತ್ತು ಪೊಲೀಸರು ಮಾಡ್ತೇವೆ ಅಂತಕ್ಕಂಥದ್ದೇ